ಇವಾಗ ಮಾತನಾಡೋದಕ್ಕೆ ಸ್ವತಃ ಆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಬೈಕ್ ಓಡಿಸ್ತಾ ಇದ್ದಂತಹ ದೂರುದಾರ ಕಿರಣ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳ್ತಾ ಇದೆಯಾ ಕಿರಣ್? ಹಾಂ ಸರ್ ನಮಸ್ಕಾರ. ಕಿರಣ್ ಹೇಳ್ಬೋದು ಅವತ್ತು ಎಕ್ಸಾಕ್ಟ್ಲಿ ಏನು ನಡೀತು ಅಂತ? ಹಾಂ ಸರ್ ಕೇಳ್ತಾ ಇದೆ. ಅದೇ ಸರ್ ಅವತ್ತು ನಮ್ಮ ಅದೇ ಅನುಸ ಅಂತ ಇದ್ರಲ್ಲ, ಅವ್ರಿಗೆ ಹುಷಾರಿರಲಿಲ್ಲ, ಜ್ವರ ಇತ್ತು, ಹೊಟ್ಟೆ ನೋವು ಮತ್ತು ಜ್ವರ ಇತ್ತು. ಹಲೋ ಹೇಳಿ ಹೇಳಿ ಹೇಳಿ, ಮಾತಾಡಿ, ನೀವು ಮಾತಾಡಿ. ಹಲೋ ಕಿರಣ್ ನೀವು ಮಾತಾಡಿ, ನೀವು ಮಾತಾಡಿ. ಹುಷಾರಿರಲಿಲ್ಲ, ಜ್ವರ ಇತ್ತು, ಹೊಟ್ಟೆ ನೋವು ಬರ್ತಿತ್ತು. ಅದಕ್ಕೆ ನಾವು ಅಷ್ಟೊತ್ತು 1:45 ನಾವು ಟ್ರಿಪಲ್ ರೈಡ್ ಮಾಡಿಕೊಂಡು ಬರ್ತಾ ಇದ್ದಿದ್ದು. ಅಂದರೆ ಅವ್ರಿಗೆ ಬೈಕಲ್ಲೂ ಕುಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಓಕೆ, ಅದಕ್ಕೆ ನಾವು ಟ್ರಿಪಲ್ ರೈಡ್ ಮಾಡ್ಕೊಂಡು ಅಷ್ಟೊತ್ತರಲ್ಲಿ ಯಾರು ಇರ್ತಾರೆ, ಯಾರು ಇದು ಮಾಡಲ್ಲ ಅಂತ ಅಂದ್ಬಿಟ್ಟು ಹೆಲ್ಮೆಟ್ನ ಹಾಕೋದೇ ನಾವು ಬರ್ತಾ ಇದ್ದಿದ್ದು. ಬಟ್ ಹಂಗೆ ಬರ್ತಿರ್ಬೇಕಾದ್ರೆ ಬ್ಯಾಟನ್ಪುರ ಪೊಲೀಸ್ ಸ್ಟೇಷನ್ ಹಿಂದೆಗಡೆ ರೋಡಲ್ಲಿ ನಾಯಿಗಳು, ನಾವು ಕರೆಕ್ಟಾಗಿ ಬಂದ್ವಿ. ಬಂದ ತಕ್ಷಣ ನಾಯಿಗಳ ಟರ್ಸ್ತು ಬಂತು. ಅದು ನಾಯಿಗಳ ಟರ್ಸ್ದಿಂದ ನಾವು ಸ್ವಲ್ಪ ರೈಟಿಗೆ ಬಂದ್ವಿ. ರೈಟಿಗೆ ಬಂದ ತಕ್ಷಣ ಇವರು ಸಡನ್ಲಿ ಟರ್ನ್ ಮಾಡಿದ್ರು, ರೈಟ್ ಲೆಫ್ಟ್ ಸೈಡಿಂದ ಟರ್ನ್ ಮಾಡಿದ ತಕ್ಷಣ ಅವರು ಆರನೂ ಮಾಡಿಲ್ಲ. ಆರನ್ ಮಾಡಿದರೆ ನಮ್ಗೆ ಗೊತ್ತಾಯ್ತಿತ್ತು, ಸ್ಲೋ ಅವರು ಮಾಡ್ಕೊತಾ ಇದ್ದೆ. ಬಟ್ ಅವ್ರು ಆರನ್ ಮಾಡಿಲ್ಲ. ಅವರು ಹೇಗೆ ಬಂದು ಗುದ್ದು ಅವ್ರು ನೋಡಿದಾರಂತೆ, 3 ಜನ ಇದ್ದರು ಅಂತ ನೋಡಿದ್ದು. ಅವರು ನಿಲ್ಲಿಸ್ತೇನೆ, ನಾವು ಬಿದ್ದು ಆ ವಿಡಿಯೋದಲ್ಲಿ ನಿಮಗೆ ರೆಕಾರ್ಡ್ ಎಲ್ಲ ಕೇಳಿಸ್ತಾ ಇದೆ, ಕೂಗ್ತಿದ್ದು ಓಯ್ ಓಯ್ ಅಂತ. ಅವರು ನಿಲ್ಲಿಸ್ತೇನೆ ಅಷ್ಟೊಂದು ಅಗತ್ಯ ಏನಿತ್ತು, ಅಷ್ಟು ಮೂವಿಂಗ್ ಮಾಡ್ಕೊಂಡು ಸ್ಪೀಡಾಗಿ ಹೋಗೋದು, ಅದೊಂದು ಅಗತ್ಯ ಇರಲಿಲ್ಲ, ಅಷ್ಟೊಂದು ಮೂವಿಂಗ್ ಮಾಡ್ಕೊಂಡು ಸ್ಪೀಡಾಗಿ ಹೋಗೋದು. ಬಟ್ ಅವರು ಗುರ್ಸಾದ್ಮೇಲೆ ನಮ್ಮನ್ನು ನೋಡಬೇಕಾಗಿತ್ತು, ಏನಾಗಿದೆ ಏನು ಅಂತ. ಸಣ್ಣ ಪುಟ್ಟ ಗಾಯನೇ ಆಗಲಿ ಸರ್, ಇಳಿಸ್ಬಿಟ್ಟು ಆಕ್ಸಿಡೆಂಟ್ ಅಂದಮೇಲೆ ಒಂದು ಇದಾದ್ಮೇಲೆ ನೋಡಲೇಬೇಕಲ್ವ. ನಿಮಗೆ ಗೊತ್ತಿಲ್ವಾ ಅವರು ಕಾರೊಳಗಡೆ ಇದ್ದಿದ್ದು ಇಂಥವ್ರು ಅಂತೇಳಿ? ನಿಮಗೆ ಯಾವಾಗ ಗೊತ್ತಾಯಿತು ನಮಗೆ ಗುದ್ದಿದ್ದು ಇವರೇ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಅಂತ? ಇಲ್ಲ ಸರ್, ನಮಗೆ ಲೇಡಿ ಕಾರು, ಬ್ಲ್ಯಾಕ್ ಕಲರ್ ಕಾರ್ ಅಂತ ಗೊತ್ತಿತ್ತು. ಬಟ್ ಅದು ಲೇಡಿ ಓಡಿಸ್ತಿದ್ದು ಅಂತ ಗೊತ್ತಿತ್ತು. ಬಟ್ ದಿವೇಶ್ ಸುರೇಶ್ ಅವರೇ ಡ್ರೈವ್ ಮಾಡ್ತಿದ್ದಾರೆ ಅಂತ ನಮಗೇನು ಗೊತ್ತಿರಲಿಲ್ಲ. ಆದಮೇಲೆ ನಮಗೆ 3 ಡೇಸ್ ಆದಮೇಲೆ ಗೊತ್ತಾಗಿದ್ದು, 3 ಡೇಸ್ 4 ಡೇಸ್ ಆದಮೇಲೆ ಗೊತ್ತಾಗಿದ್ದು. ಬಟ್ ಅದು ಗೊತ್ತಾದ್ಮೇಲೂ ನಾನು ಅವ್ರಿಗೇನು ಇದು ಮಾಡಲಿಲ್ಲ, ನ್ಯೂಸ್ನವ್ರಿಗೇನು ಹೇಳಿಲ್ಲ. ಆ ಪೊಲೀಸ್ನವ್ರ ಜೊತೆ ಮಾತಾಡ್ಕೊಂಡು ಹೋಗಿದ್ದಾರೆ ಅವರು. ಬಟ್ ಹಾಸ್ಪಿಟ್ಲಿಗೆ ಬಂದು ಪೇಷಂಟ್ ಹೆಂಗಿದ್ದಾರೆ, ಏನು ಕಂಡೀಷನ್ ಇದ್ದಾರೆ ಅಂತಲೂ ಕೇಳಿಲ್ಲ. ಪೊಲೀಸವರೆಲ್ಲ ಹೇಳಿದಾರಂತೆ, ಹಿಂಗೆ ಅವ್ರಿಗೆ ಈ ಥರ ಆಗಿದೆ, ಆಪ್ರೇಷನ್ ನಡೀತಾ ಇದೆ ಅಂತ ಹೇಳಿದ್ದಾರೆ. ಹೇಳಿದ ಮೇಲೂ ಕೂಡ ಅವರು ನಮಗೆ ಏನು ಒಂದು ಫೋನು ಕೂಡ ಮಾಡಿಲ್ಲ, ಮೆಸೇಜು ಕೂಡ ಮಾಡಿಲ್ಲ. ಆಮೇಲೆ ಪೊಲೀಸವ್ರು ಕರೆಸಿ ವಿಚಾರಣೆ ಮಾಡಿದಾಗ ನಿಮ್ಮದೇ ತಪ್ಪು, ಅವರೇ ರಾಂಗ್ ರೂಟಲ್ಲಿ ಬಂದರು, ನಂದೇನು ತಪ್ಪಿಲ್ಲ ಅಂತ ಹೇಳಿದ್ರಂತೆ. ನಿಮ್ಮದೇ ತಪ್ಪಿತ್ತಾ? ಸರ್, ಈಗ ತಪ್ಪು ನಮ್ಮದೇ ಆಗಿರಲಿ, ಅವ್ರದ್ದೇ ಆಗಿರಲಿ, ಬಟ್ ಆಕ್ಸಿಡೆಂಟ್ ಗುದ್ದಿರೋ ಕಾರ್ ಅವ್ರದ್ದೇ ತಾನೆ, ಓಡಿಸ್ತಿದ್ದವ್ರು ಅವರೇ ತಾನೆ. ಈಗ ಕಾರು ಅವ್ರದ್ದೇ, ಓಡಿಸ್ತಿರೋರು ಆದಮೇಲೆ, ಯಾಕಂತಂದರೆ ಗುಚ್ಚಿರೋ ಕಾರ್ ಅವರೇ ಅಂತಂದಮೇಲೆ ನಾವು ಇಳಿದ್ಬಿಟ್ಟು ಏನಾಗಿದೆ ಏನು ಎತ್ತ ಅಂತ ನೋಡ್ಬೇಕು ತಾನೆ. ಅಕಸ್ಮಾತ್ ಮುಂದೆ ಕಡೆ ಲೈಟ್ ಕಂಬ ಇದೆ, ವಿಡಿಯೋದಲ್ಲಿ ನೀವೇ ನೋಡ್ಬೋದು. ಹೌದು ಹೌದು. ಅಕಸ್ಮಾತ್ ಸ್ಪೀಡಾಗಿ ಏನಾದ್ರು ಗುದ್ದು ಲೈಟ್ ಕಂಬಕ್ಕೆ ಏನಾದ್ರು ನಾನೇ ಓಡಿಸ್ತಿದ್ದು, ಅಕಸ್ಮಾತ್ ನನಗೆ ಲೈಟ್ ಕಂಬ ಹೊಡೆದು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ, ಅಕಸ್ಮಾತ್ ಪ್ರಾಣನೇ ಹೋಗಿತ್ತಪ್ಪ, ಅಲ್ಲಿ ಪ್ರಾಣ ಹೋಗಿದ್ರೆ ಅವರೇನು ಅದೇ ಥರ ಹೋಗ್ತಾಯಿದ್ರಾ, ಇದೇ ಥರ ಹೇಳ್ತಾಯಿದ್ರಾ? ಆಮೇಲೆ ನೀವು ಈಗ ಇನ್ಸಿಡೆಂಟ್ ಆಗಾದ್ಮೇಲೆ ಅದಾದಮೇಲೆ 2-3 ಡೇಸ್ ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ಟಿದ್ದಾ, ಹೇಗೆ? ಹೌದು, 3 ಡೇಸ್ ಆದಮೇಲೆ. ಯಾಕಂತಂದರೆ ಅದು ಬ್ಲಡ್ ಬೇರೆ ಆಪ್ರೇಷನ್ ಮಾಡಲೇಬೇಕು ಅಂದರು ಅವರು, ಡಾಕ್ಟರು. ಅದಕ್ಕೆ ನನಗೆ ಅಲ್ಲಿ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ. ನಾನು ಫೋನ್ ಮಾಡಿಬಿಟ್ಟು ಮಾಮೂಲಿ ಪೊಲೀಸವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೆ. ಆವಾಗ ಸರ್ ಅವ್ರು ಹೇಳಿದರು, ನೀವು ಪರವಾಗಿಲ್ಲ, ಆಪ್ರೇಷನ್ ಮುಗಿಸ್ಕೊಂಡು ಬನ್ನಿ, ನಾವು ಕೇಸ್ ತಗೋತೀವಿ ಅಂತ ಅಂದ್ಬಿಟ್ಟು ಹೇಳಿದರು. ನಾನು ಅದಕ್ಕೆ ಹಾಸ್ಪಿಟ್ಲಲ್ಲಿ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಬಂದು ನಾನು ಕೇಸ್ ಹೇಗಿದ್ದಾರೆ ಅವರು? ಕಾಲಿಗೆ ಅವರು ಮಂಡಿ ಚಿಪ್ಪೇನೋ ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ಪಟ್ವಿ. ಹೇಗಿದ್ದಾರೆ? ಡಾಕ್ಟ್ರು ಏನು ಹೇಳಿದ್ದಾರೆ? ಹಾಂ ಸರ್, ಹೌದು. ಮಂಡಿ ಚಿಪ್ಪು ಓಪನ್ ಆಗಿತ್ತಲ್ಲ, ಅದಕ್ಕೆ 3 ಸ್ಕ್ರೂ ಹಾಕಿ ಒಳಗಡೆ ಫಿಟ್ ಮಾಡಿದ್ದಾರೆ. ಬೆಡ್ ರೆಸ್ಟ್ ಹೇಳಿದ್ದಾರೆ 1 ಇಯರ್ವರೆಗೂ. ಆಮೇಲೆ ಜಾಸ್ತಿ ಭಾರ ಎತ್ತಂಗಿಲ್ಲ, ಏನು ವರ್ಕ್ ಮಾಡೋಂಗಿಲ್ಲ. ಏನೇ ವರ್ಕ್ ಮಾಡಬೇಕು ಅಂತಂದರೂ ಕಾಲು ನೋಡ್ಕೊಂಡು ಮಾಡಬೇಕು ಅವರು, ಯಾಕಂದರೆ ಕಾಲು ಊರಂಗಿಲ್ಲ ಜಾಸ್ತಿ. ಅದಕ್ಕೆ ಜಾಸ್ತಿ ಪ್ರೆಜರ್ ಕೊಡ್ತು ಅಂತಂದರೆ ಅದು ಸ್ಕ್ರೂ ಹಾಕಿದಾರಲ್ಲ 3, ಅದು ಡ್ಯಾಮೇಜ್ ಆಗಿಬಿಡುತ್ತೆ. ಆ ಕಡೆ ಈ ಕಡೆ ಹೋದರೆ ಮತ್ತೆ ಕಷ್ಟ ಆಗುತ್ತೆ ಅದು.
ಈಗ ಅಟ್ಲೀಸ್ಟ್ ಕಿರಣ್ ಈಗ ಗುದ್ದಿದ್ರು ಹೋದ್ರು ಕಂಪ್ಲೇಂಟ್ ಕೊಟ್ರಿ ಕರ್ಸಿದ್ರು ಗೊತ್ತಾಯ್ತು ಇವರೇ ಮಾಡಿದ್ದು ಅಂತೇಳಿ ಅಟ್ಲೀಸ್ಟ್ ಈಗಲಾದರೂ ಬಂದು ಈಗ ನಿಮ್ಗೆ ಏನು ಹೆಲ್ಪ್ ಬೇಕು ಅಥವಾ ಈ ಹಾಸ್ಪಿಟಲಿಗೆ ತೋರಿಸಿರೋಂಥ ಖರ್ಚಾಗಿರ್ಬೋದು ಮತ್ತೊಂದಾಗಿರ್ಬೋದು ಅದನ್ನೇನಾದರೂ ಕೊಡ್ತೀನಿ ಅಂತ ಹೇಳಿದ್ರ ನೀವು ಅವರು ಮುಖಾಮುಖಿ ಆಗೇ ಇಲ್ವಾ ಸ್ಟೇಷನ್ ಕಡೆಯಿಂದ ಆಗಲಿ ಅಥವಾ ಏನು ಕತೆ ಅಂತ? ಇಲ್ಲ ಸರ್, ಇನ್ನೂ ನಾನು ಅವ್ರ ಕಡೆಯಿಂದ ಫೋನು ಬಂದಿಲ್ಲ, ಏನೂ ಮಾಡಿಲ್ಲ, ಅವ್ರ ಕಡೆಯವ್ರು ಯಾರೂ ಮಾತಾಡೋಕ್ಕೂ ಬಂದಿಲ್ಲ. ಇಷ್ಟೆಲ್ಲ ಆಗಿದ್ರು ನಾನು ಅವ್ರು ಹೇಳಿದ್ರು ಯಾವುದೋ ಒಂದು ವೀಡಿಯೋದಲ್ಲಿ ತಪ್ಪು ಯಾರೇ ಮಾಡಿದ್ರು ಕಾನೂನು ನೋಡ್ಕೊಳ್ಳುತ್ತೆ ಹಂಗೆ ಹಿಂಗೆ ಅಂತಂದರು. ಬಟ್ ಅದು ನಿಜನೇ, ತಪ್ಪು ನಮ್ಮದೇ ಆಗಿದ್ದೋ ಅವ್ರದ್ದೇ ಆಗಿದೆಯೋ ಗೊತ್ತಿಲ್ಲ. ಈಗ ತಪ್ಪು ನಾಯಿಗಳ ಅಟ್ಟಾಡ್ಸ್ಕೊಬಂದು ನಾವು ಸ್ಪೀಡ್ ಮಾಡ್ಕೊಬಂದ್ವಿ. ಈಗ ನಾವು ನಾಯಿ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ನಾಯಿನ ಹಿಡಿದು ನಿಲ್ಸ್ಕೊಳ್ಳೋಕ್ಕಾಗತ್ತಾ? ಓಡಬೇಡ ಇರಪ್ಪ ನಾಯಿ ನಿಂತ್ಕೊ ಅಂತಂದ್ಬಿಟ್ಟು ನಿಲ್ಸ್ಕೊಳ್ಳೋಕ್ಕಾಗತ್ತಾ? ನಾಯಿಗಾದ್ರೂ ಅವ್ರಿಗೆ ಹೇಳೋಕ್ಕೆ ಬುದ್ಧಿ ಹೇಳೋಕ್ಕಾಗಲ್ಲ. ಇವ್ರಿಗೆ ಬುದ್ಧಿ ಇಲ್ವಾ? ಅವ್ರಿಗಿತ್ತು ತಾನೆ. ಅಷ್ಟೊತ್ತೊಂದು ರಾತ್ರಿಯಲ್ಲಿ ಇವರು ಅಷ್ಟೊಂದು ಸ್ಪೀಡಾಗಿ ಹೋಗೋ ಅಗತ್ಯ ಏನಿತ್ತು ಗುದ್ಬಿಟ್ಟು? ಡ್ರೈವ್ ಮಾಡ್ತಿದ್ರಾ ಹೇಗೆ? ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ನಿಮ್ಗೇನಾದರೂ? ಯಾಕಂದರೆ ಯೂಶ್ವಲಿ ಆ ಥರದ್ದು ಕೇಸ್ಗಳು ಸ್ವಲ್ಪ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ರೀಸೆಂಟ್ಲಿ. ಏನಂದರೆ ಸರ್ ಕೇಳಲಿಲ್ಲ. ಅಲ್ಲ, ಏನಾದರೂ ಡ್ರಿಂಕ್ಸ್ ಏನಾದರೂ ಮಾಡಿದ್ರಾ? ಡ್ರಿಂಕ್ ಆ್ಯಂಡ್ ಡ್ರೈವ್ ಏನಾದರೂ ಮಾಡ್ತಾ ಇದ್ರಾ? ಪಾರ್ಟಿ ಗಿಟಿ ಮುಗಿಸ್ಕೊಂಡು ಹೋಗ್ತಿದ್ರಂತ ಏನು ಕತೆ? ನಿಲ್ಲಿಸ್ತೇ ಹೇಳಿ. ಹೌದು ಸರ್, ನಮಗೂ ಅದೇ ಡೌಟ್ ಬಂದಿರೋದು. ಯಾಕೆಂತಂದರೆ ಈಗ ನಾವು ಡ್ರೈವರೇ, ಎಲ್ಲೊಬ್ಬ ಡ್ರೈವರೇ, ನಾವು ಕ್ಯಾಬ್ ಓಡಿಸ್ತಾ ಇರೋದು ಬೆಂಗಳೂರಲ್ಲಿ. ಈಗ ನಾವು ಬೇರೆ ಗಾಡಿ ಗುದ್ದರೆ ನಿಲ್ಲಿಸ್ಬಿಟ್ಟು ಏನೋ ರೆಸ್ಪಾನ್ಸ್ ಮಾಡ್ತೀವಿ. ಅಕಸ್ಮಾತು ಡ್ರಿಂಕ್ಸ್ ಮಾಡಿ ಗುದ್ಬಿಟ್ಟು ಹೋಗೋರೇ ಈ ಥರ ಹೋಗೋದು ಜಾಸ್ತಿ. ನಿಲ್ಲಿಸ್ತೇನೆ, ರೆಸ್ಪಾನ್ಸ್ ಮಾಡ್ತೇನೆ, ಜಾಸ್ತಿ ಆಗುತ್ತೆ, ಪಬ್ಲಿಕ್ ಆಗುತ್ತೆ ಅಂತ ಇರ್ಬೋದು. ಅವರು ಪಾರ್ಟಿ ಮುಗಿಸಿ, ಈಗ ನನಗೇನೋ ಅದು ಡೌಟ್ ಬಂದಿಲ್ಲ, ನಾನು ಹೇಳ್ತಾ ಇರೋದು ಅಷ್ಟೇ. ಇರ್ಬೋದು ಅವ್ರು ಪಾರ್ಟಿ ಗಿಟಿ ಮುಗಿಸ್ಕೊಂಡು ಬಂದು ಡ್ರಿಂಕ್ಸ್ ಮಾಡಿದ್ರೂ ಅಕಸ್ಮಾತ್ ನಾನು ನಿಲ್ಲಿಸಿದ್ರೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆ, ಅವ್ರು ಬಂದು ಇನ್ವಿಟೇಷನ್ ಮಾಡ್ತಾರೆ, ಚೆಕ್ ಮಾಡಿದಾಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಗೊತ್ತಾದರೆ ನಾನು ಬೇರೆ ಸೆಲೆಬ್ರಿಟಿ, ಅದು ಇನ್ನೂ ದೊಡ್ಡದಾಗುತ್ತೆ ಅಂತ ಏನಾರು ನಿಲ್ಲಿಸ್ತೇ ಹೋಗಿರ್ಬೋದು. ಅಲ್ಲ, ಬಟ್ ಆಕ್ಸಿಡೆಂಟ್ಗಳಾದಾಗ ಅದೊಂದು ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ? ಒಂದು ಅಟ್ಲೀಸ್ಟ್ ನಿಲ್ಲಿಸಿ ಏನಾಗಿದೆ ಎತ್ತ ಹಾಸ್ಪಿಟಲಿಗೆ ತೋರಿಸ್ಬೇಕಾ? ಏನೂ ಆಗಿಲ್ಲ ಅಂತ ಅಂದರೆ ಓಕೆ, ಅಟ್ಲೀಸ್ಟ್ ನೋಡಬೇಕಲ್ಲ ನಿಲ್ಲಿಸಿ ಅನ್ನೋದು. ಹೌದು, ಅದೇನೇ ಸರ್. ಈಗ ತಪ್ಪು ಯಾರದೇ ಆಗಿರಲಿ, ಈಗ ಅವ್ರು ಅಂದ್ರಂತ ತಪ್ಪು ನನ್ನ ಕಡೆಯಿಂದ ಆಗಿಲ್ಲ, ಅವ್ರ ಕಡೆಯಿಂದನೇ ಆಗಿದ್ದು. ಬಿದ್ರಲ್ಲ, ಅವರು ಏನಾಗಿಲ್ಲ, ಸ್ವಲ್ಪ ಆಗಿದೆ ಅಂದ್ಬಿಟ್ಟು ಹೊಟ್ಟದೆ ಅಂತಂದ್ರಲ್ಲ. ಅಕಸ್ಮಾತ್ ಸ್ಪೀಡಾಗಿ ಬಂದು, ಈಗ ಅವ್ರಿಗೂ ಗೊತ್ತು ಸ್ಪೀಡ್ ಇದೆ ಅಂತ, ಅವರು ಸ್ಪೀಡ್ ಇದ್ದರು, ನಾನು ಸ್ಪೀಡ್ ಇದ್ದೆ. ಗುದ್ದಾದ್ಮೇಲೆ ಕೆಳಗಡೆ ಬಿದ್ಕೊಂಡು ಕೂಗ್ತಾ ಇದ್ದೀವಿ. ಈಗ ಅಟ್ಲೀಸ್ಟ್ ಕೂಗೋದು ಸ್ವಲ್ಪ ಅವ್ರು ಕೇಳಿರುತ್ತೆ. ಯಾರೇ ಆಗಲಿ, ಮಿರರ್ ಗಾಡೀಲಿ ಮಿರರ್ ಇದ್ದೇ ಇರುತ್ತೆ. ಮಿರರ್ ಅವರು ನೋಡಿರ್ತಾರೆ. ನೋಡಿ ನಾವು ಕೂಗ್ಕೊಂಡು ನಾನು ಒದ್ದೊದಿಕೊಂಡು ಹೋಗಿದ್ದೀನಿ ರನ್ ಮಾಡಿಕೊಂಡು ಅವ್ರ ಕಾರಿಂದ. ನೋಡ್ಕೊಂಡು ಅವ್ರು ನಿಲ್ಲಿಸ್ಬೋದಾಗಿತ್ತು. ಅವರ ಸ್ಪೀಡಾಗಿ ಹೋಗೋ ಅಗತ್ಯ ಇರಲಿಲ್ಲ. ಹಂಗೆ ಹೋದರೆ ನಾವೇನಂತ ತಿಳ್ಕೊಬೇಕು? ಮೇ ಬಿ ಏನಾದರೂ ಪಾರ್ಟಿ ಗಿಟಿ ಮಾಡ್ಕೊಂಡು ಬರ್ತಿದ್ರೇನೋ, ಡ್ರಿಂಕ್ಸ್ ಮಾಡಿದ್ರೇನೋ, ಅವ್ರು ಅದಕ್ಕೆ ನಿಲ್ಲಿಸಿಲ್ಲ, ಇನ್ನೂ ನ್ಯೂಸೆನ್ಸ್ ಆಗುತ್ತೆ ಅಂತ ನಿಲ್ಲಿಸ್ತೇ ಹೋಗಿರ್ಬೋದು. ಈಗ ಆಲ್ಮೋಸ್ಟ್ ಇನ್ಸಿಡೆಂಟ್ ನಡೆದು 20 ದಿವಸದ ಮೇಲಾಯಿತು. ಇಲ್ಲಿವರೆಗೂ ಕೂಡ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ಅಥವಾ ಏನಾಗಿದೆ, ಹೆಂಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ, ಕಾಲಿಗೆ ಏನಾಗಿದೆ, ಏನೂ ಕೇಳಿಲ್ಲ. ಮುಂದೆ ಏನು ಮಾಡಬೇಕಂತ ಇದ್ದೀರಾ ಕಿರಣ್? ಇನ್ನೂ ಕಾಂಟ್ಯಾಕ್ಟ್ ಏನು ಸರ್, ಮಾಮೂಲಿ ಕಾನೂನು ಮೇಲೆ ನಾವು ಅದೇ ಪೊಲೀಸ್ಗಳೆಲ್ಲ ಹೇಳ್ತಾರೆ, ಅವ್ರ ಮೇಲೆ ನಾವು ಎಲ್ಲನೂ ನಾವು ಸ್ಟೇಷನಲ್ಲೇ ಡಿಪೆಂಡ್ ಆಗಿರೋದು ಸರ್. ಅವ್ರಿಗೆ ಅವ್ರು ಹೆಂಗೆ ಕೊಡಿಸ್ತಾರೆ ಆ ಥರ. ಈಗ ನೀವು ಕಂಪ್ಲೇಂಟ್ ಕೊಟ್ಟು ಬಂದರೆ ಪೊಲೀಸ್, ಯಾಕಂತಂದರೆ ಇವರು ಸೆಲೆಬ್ರಿಟಿ. ಯಾಕಂತಂದರೆ ಅವರು ಅನಿತವರು ಅಂದರು, ಇಲ್ಲ ಇವ್ರು ನಾಗಿನಿ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ನಾನು ನೋಡಿದ್ದೆ ಅವ್ರನ್ನ. ಹಲೋ, ನೀವು ಕಂಪ್ಲೇಂಟ್ ಕೊಟ್ಟು ಬಂದಮೇಲೆ ಪೊಲೀಸ್ ಅವ್ರು ಏನು ಹೇಳಿದ್ರು ಅಂತ ನಿಮಗೆ? ಹಾಂ ಸರ್, ಪೊಲೀಸವರು ನಾವು ಹುಡುಕೊಡ್ತೀವಿ, ನಾವು ಇದ್ದೀವಿ, ನಿಮ್ಮ ಜೊತೆ ತಲೆ ಕೆಡಿಸ್ಕೊಬೇಡಿ ಅಂತ ಅಂದ್ಬಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟ 2 ದಿನಕ್ಕೆ ಅವರು ಗಾಡಿ ಹುಡುಕೊಟ್ಬಿಟ್ಟು ನಮಗೆ ಫೋನ್ ಮಾಡಿದ್ರು ಈ ಥರ ಅಂತ. ಆವಾಗ ನಾವು ಹೋಗಿ ನಾವು ಹಾಸ್ಪಿಟ್ಲಿಗೆ ನೋಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿಕೊಂಡು ಮಾತಾಡ್ಕೊಂಡು ಬಂದ್ವಿ. ಬಟ್ ಇವ್ರು ಇರಲಿಲ್ಲ ಪೊಲೀಸ್ ಸ್ಟೇಷನಲ್ಲಿ. ಬಟ್ ಇವರು ಅವತ್ತೊಂದು ದಿನ ನೈಟ್ ಬಂದು ಗಾಡಿ ಇಸ್ಕೊಂಡು ಹೋಗಿದ್ದಾರೆ. ಗಾಡಿ ಸ್ಟೇಷನಲ್ಲಿ ಇತ್ತು, ನಾನು ನೋಡಿದೆ, ನಾನು ಹೇಳ್ದೆ ಇದೇ ಗಾಡಿ ಅಂತ.
ಈಗ ಕಂಪ್ಲೇಂಟ್ ಆದರೆ ಯೂಶಲಿ ಪೊಲೀಸ್ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ಕರೆಸ್ತಾರೆ, ಅವ್ರನ್ನೂ ಕರೆಸ್ತಾರೆ, ಇಬ್ಬರನ್ನೂ ಮುಖಾಮುಖಿ ಮಾಡಿ ಅದೇನು ರಾಜಿ ಮಾಡೋದಾ ಅಥವಾ ಅದು ಏನು ನೋಡಿ ಅಂತ ಹೇಳಿ ಕಳಿಸೋದು ಏನೋ ಒಂದು ಮಾಡ್ತಾರೆ. ಅದು ಇಲ್ಲಿವರೆಗೂ ಕೂಡ ಆಗಿಲ್ಲ. 20 ದಿವಸ ಆದರೂ ಕೂಡ ಕರೆಸಿಲ್ಲ, ಇಬ್ಬರನ್ನೂ ಫೇಸ್ ಟು ಫೇಸ್ ನಿಲ್ಲಿಸಿಲ್ಲ ಪೊಲೀಸವರು. ಅಂದರೆ ಅದೇ ಸರ್, ಅವ್ರು ಫ್ರೀ ಇಲ್ವಂತಲ್ಲ, ಅವ್ರಿಗೆ ಶೂಟಿಂಗ್ ಇದೆ ಅಂತಲ್ಲ, ಅದಕ್ಕೆ ಅವ್ರು ಬಂದಿಲ್ವಂತೆ. ಇವ್ರು ಕರಿತಿದ್ದಾರೆ, ಬಟ್ ಅವ್ರು ಬಂದಿಲ್ಲ ಅಷ್ಟೇ. ನಾವು ರೆಡಿ ಇದ್ದೀವಿ. ನಾನು ಹೇಳಿದೆ ಸ್ಟೇಷನ್ನಲ್ಲಿ ಹೋಗಿ, ಸರ್ ನೀವು ಯಾವಾಗ ಬೇಕಾದ್ರೂ ಕರೀರಿ, ನಾವು ಬಂದಿರ್ತೀನಿ, ಬಂದು ನಾನು ಮಾತಾಡ್ತೀನಿ ಅಂತ. ಬಟ್ ಅವರು ಶೂಟಿಂಗ್ ಇದೆ, ನಾನು ಬರೋಕ್ಕಾಗಲ್ಲ ಅಂತ ಅಂದಿದ್ದಾರಂತೆ. ಎಲ್ಲೋ ಹೈದರಾಬಾದಲ್ಲಿ ಏನೋ ಇದ್ದಾರಂತೆ ಅಂತ ಹೇಳಿದ್ರು. ಅಟ್ಲೀಸ್ಟ್ ಫೋನ್ ಮೂಲಕ ಅದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲಿ ಅಥವಾ ಅದು ಏನು ನೀವು ಟ್ರೈ ಮಾಡಿಲ್ವಾ? ಇಲ್ಲ ಸರ್, ನನಗೆ ನಂಬರ್ ಸಿಕ್ಕಿಲ್ಲ, ನಾನು ಕೇಳಿಲ್ಲ. ಯಾಕಂತಂದರೆ ಸರ್, ಈಗ ನಾವು ಮಿಡ್ಲ್ ಕ್ಲಾಸ್ ಜನ, ನಮಗೂ ಭಯ ಇರುತ್ತೆ. ಅವರು ಸೆಲೆಬ್ರಿಟಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೇನೋ ಅಂತ. ನಮಗೂ ಈ ಥರ ಪಬ್ಲಿಕ್ ಮಾಡಬೇಕು ಅಂತ ಏನು ಇರಲಿಲ್ಲ. ಬಟ್ ಅವರು ನೋಡಿಲ್ವಲ್ಲ, ರೆಸ್ಪಾನ್ಸ್ ಮಾಡಿದ್ವಿ ಇಷ್ಟೆಲ್ಲ ಆದ್ರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. 20 ಡೇಸ್ ಆಯಿತು, 20 ಡೇಸಿಂದ ಒಂದು ಫೋನ್ ಇಲ್ಲ, ಒಂದು ಏನು ವಿಚಾರಿಸಿಲ್ವಲ್ಲ, ಅದರಿಂದ ನಾವು ಈ ಥರ. ಈಗ ಅವರು ಡಿಸ್ಚಾರ್ಜ್ ಆಗಿ ಈಗ ಮನೇಲಿದ್ದಾರಾ, ಹೇಗಿದ್ದಾರೆ ಈಗ? ಇಲ್ಲ ಸರ್, ಇಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದೀವಿ, ಇವಾಗಲೂ ಕೂಡ ಹಾಸ್ಪಿಟ್ಲಲ್ಲೇ ಇದ್ದೀವಿ. ನಾನು ಎಷ್ಟು ದಿವಸ ಇರಬೇಕಂತ ಹೇಳಿದ್ದಾರೆ ಡಾಕ್ಟರ್? ಮತ್ತು ಏನೋ ಫಿಸಿಯೋಥೆರಪಿ ಇದ್ದಿತ್ತು, ಅದನ್ನೆಲ್ಲ ಟ್ರೈನಿಂಗ್ ಕೊಡ್ಸಕ್ಕೆ ಬಂದಿದ್ದೀವಿ. ಇವಾಗ ಮತ್ತೆ 3 ಡೇಸ್ 4 ಡೇಸ್ ಅಡ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿವರೆಗೂ ಹಾಸ್ಪಿಟಲ್ಗೆ ಅಂತ ಎಷ್ಟು ಖರ್ಚು ಮಾಡಿದ್ದೀರಿ, ಎಷ್ಟಾಗಿದೆ? 6 ಮಂತ್ ಒಂದ್ಸತಿ ಬರ್ತಾ ಇರ್ಬೇಕು, ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಆಗಿದೆ ಸರ್, 2 ಲಕ್ಷ ಹತ್ರ ಆಗಿದೆ. ಈಗ ನೀವು ಕೂಡ ಹೇಳ್ತಾ ಇದ್ರಿ, ನಾವು ಮಿಡ್ಲ್ ಕ್ಲಾಸ್ ಅವರು, ನಮಗೂ ಕೂಡ ಭಾಳ ಕಷ್ಟ ಇರುತ್ತೆ ಅಂತೇಳಿ, ನಮ್ಗೆ ಅರ್ಥ ಆಗುತ್ತೆ. ಬಟ್ ಅವರು ಈಗ ಬಂದು ಹೆಲ್ತ್ ಹೇಗಿದೆ ಅಂತ ಕೇಳಿಲ್ಲ. ಅದ್ರ ಜೊತೆಗೆ ಈಗ ಅವರು ಬ್ಯುಸಿ ಇದ್ದರೆ ಓಕೆ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರೋಂಥವ್ರ ಮುಖಾಂತರ ಆದರೂ ಯಾರನ್ನಾದರೂ ಕಳಿಸಿ ಇಂಟಿಮೇಟ್ ಮಾಡಿ ಈ ಥರ ಇದೆ ಹಿಂಗೆ ಮಾಡಿ ಅಂತೇಳಿ ಹಾಸ್ಪಿಟಲ್ಗೆ ಎಕ್ಸ್ಪೆನ್ಸಸ್ ಏನು ಬೇಕೋ ಅದಾದರೂ ಕೊಟ್ಟಿದ್ದರೆ ಅಟ್ಲೀಸ್ಟ್ ನಿಮಗೆ ಸಮಾಧಾನ ಆಗ್ತಾ ಇತ್ತಲ್ಲ. ಹೌದು ಸರ್, ಬಂದು ನೋಡಿದ್ರು ಅವರು ನಮ್ಗೆ ಖುಷಿ ಆಗೋದು. ಒಬ್ಬರು ಸೆಲೆಬ್ರಿಟಿ, ಒಳ್ಳೆ ಮನಸ್ಸಿದೆ, ಒಳ್ಳೆ ಇದಿದೆ, ನಮಗೆ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಚೆನ್ನಾಗಿ ನಮ್ಮನ್ನು ನೋಡ್ಕೋತಾರೆ ಅಂತ ಅನ್ಬೋದಾಗಿತ್ತು. ಇವರು ಬಂದೂ ಇಲ್ಲ, ಫೋನು ಮಾಡಿಲ್ಲ, ಹೆಂಗಿದ್ದಾರೆ ಅಂತ ವಿಚಾರಿಸೋನೂ ಇಲ್ಲ, ಏನು ಖರ್ಚಾಗಿದೆ ಅಂತಲೂ ಕೇಳಿಲ್ಲ. ಬಟ್ ಅವ್ರು ಬಂದು ವಿಚಾರಿಸ್ಬೇಕಾಗಿತ್ತು ಸರ್. ಆಮೇಲೆ ಈಗ ನೀಗೆ ಏಟಾಗಿದೆಯಲ್ಲ, ಮಂಡಿ ಗಾಯ ಆಗಿರೋದ್ರಿಂದ 1 ವರ್ಷ ಏನೋ ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರಂತೆ ಅಂತ ಕೇಳ್ಪಟ್ವಿ. ಎಕ್ಸಾಕ್ಟಾಗಿ ಬೆಡ್ ರೆಸ್ಟ್ ಎಷ್ಟು ದಿವಸ ಹೇಳಿದ್ದಾರೆ ಅವರಿಗೆ? ಹೌದು ಸರ್, ಹೌದು. ಅಂದರೆ ಅದು ಸರ್, ಅವ್ರಿಗೆ 1 ಇಯರ್ವರೆಗೆ ಏನು ವರ್ಕ್ ಮಾಡಿ, ಕಾಲ್ದು ಮಂಡಿ ಸ್ಕ್ರೂ ಹಾಕಿದಾರಲ್ಲ, ಆ ಸ್ಕ್ರೂ ಮತ್ತೆ ತೆಗಿಬೇಕು. 1 ಇಯರ್ ಆದಮೇಲೆ ತೆಗಿತಾರೆ. ಅಲ್ಲಿವರೆಗೂ ಅವ್ರು ಏನೂ ವರ್ಕ್ ಮಾಡೋಂಗಿಲ್ಲ, ಜಾಸ್ತಿ ವೇಟ್ ಎತ್ತಂಗಿಲ್ಲ, ವರ್ಕ್ ಮಾಡೋಂಗಿಲ್ಲ, ರೆಸ್ಟಲ್ಲೇ ಇರಬೇಕು. ಆಲ್ಮೋಸ್ಟ್ ಬೆಡ್ ರಿಡನ್ ಆಗೇ ಇರಬೇಕು 1 ಇಯರ್ವರೆಗೂ, ಏನು ಮಾಡಿಸೋ ಆಗಿಲ್ಲ, ಹೇಗೆ ಮತ್ತೆ ಅಂತ? ಯಾಕಂತಂದರೆ ಅವರು ಟೈಲರ್ ಮಾಡ್ತಾಯಿದ್ರು. ಏನೋ ಅವ್ರಿಗೆ ಏನಾದ್ರು ಒಳ್ಳೆಗೆ ಬಂದರೆ ಒಳ್ಳೆ ದುಡ್ಡು ಕೊಡ್ತಾಯಿದ್ರು. ಅವ್ರ ಹಸ್ಬೆಂಡು ಕೂಡ ಕ್ಯಾಟ್ರಿಂಗ್ ಹೋಗ್ತಾಯಿದ್ರು. ಕ್ಯಾಟ್ರಿಂಗ್ ಇಲ್ಲ ಅಂತ ಅಂದಾಗ ಆಟೋ ಓಡಿಸ್ತಾಯಿದ್ರು. ಅವ್ರಿಗೆ ಆಗಲಿ ನಮಗೆ ಆಗಲಿ, ನಾವು ಅವತ್ತಿಗೆ ಏನು ದುಡಿತೀವಿ ಅದೇ. ನೋಡಿ ಹೇಗೀಗ ಅಂತ. ಮತ್ತೆ ಈಗ 2 ಲಕ್ಷದವರೆಗೂ ಹತ್ರ ಖರ್ಚು ಮಾಡಿದ್ದೀರಿ, ಇನ್ನೂ ಕೂಡ 3-4 ದಿನ ಹಾಸ್ಪಿಟಲಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಅದೇ ಸರ್, ಗೊತ್ತಿಲ್ಲ. ಅದೇ ನಾವು ಹೋಗ್ತಾ ಇದ್ದೀವಿ, ದೇವ್ರ ದಾರಿ ತೋರಿಸ್ತಾ ಇದ್ದಾನೆ, ದೇವ್ರು ಹೆಂಗೆ ದಾರಿ ತೋರಿಸ್ತಾನೆ ಆ ಥರ ಹೋಗೋದು ಅಷ್ಟೇ. ಇವ್ರು ಏನಾದ್ರು ರೆಸ್ಪಾನ್ಸ್ ಮಾಡ್ತಾರ ಅಂತ ನೋಡೋದು. ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಮಾಮೂಲಿ ಸ್ಟೇಷನ್ ಕಡೆಯಿಂದ ನಾವು ಹೆಂಗೆ ಮೂವ್ ಆಗಬೇಕು ಆ ಥರ ಅವ್ರು ಕೇಳ್ಕೊಂಡು ಮೂವ್ ಮಾಡ್ತೀವಿ ಅಷ್ಟೇ. ಈಗ ಅವತ್ತು ಹೆಚ್ಚು ಕಡಿಮೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮೇಜರ್ ಏನಾದರೂ ಗಾಯ ಆಗಿದರೆ ಅಥವಾ ಏನಾದರೂ ಜೀವಕ್ಕೆ ಅಪಾಯ ಆಗಿದ್ದರೆ
ನಿಜಕ್ಕೂ ಏನು ಅನ್ಸುತ್ತೆ ಇವರೆಲ್ಲ ಸೆಲೆಬ್ರಿಟಿಗಳಾಗಿತ್ಕೊಂಡು ಇನ್ನೊಬ್ಬರಿಗೆ ರೋಲ್ ಮಾಡಲ್ ಆಗಿರಬೇಕು, ಒಂದು ರೀತಿ ಮಾದರಿ ಆಗಿರಬೇಕು, ಬಟ್ ಇವರೇ ಈ ಥರದ ಕೆಲಸಗಳು ಮಾಡ್ತಾರಲ್ಲ, ಏನು ಅನ್ಸುತ್ತೆ ನಿಮಗೆ? ಏನಾದರೂ ಪ್ರಾಣಗಿನ ಹೋಗ್ಬಿಟ್ಟಿದ್ರೆ ಏನು ಗತಿ? ಹೌದು ಸರ್, ಹೌದು ಇವರೇನೇ ಈ ಥರ ಏನು ರೆಸ್ಪಾನ್ಸ್ ಮಾಡದೆ ಹೋಗ್ಬಿಟ್ರೆ ಬೇರೆಯವರೆಲ್ಲ ಹೆಂಗೆ ನಾವು ಏನಂತ ನೋಡಬೇಕು? ಅವರೆಲ್ಲ ಸೆಲೆಬ್ರಿಟಿ ಬಿಗ್ ಬಾಸ್ ಹೋಗಿ ಬಂದಿದ್ದಾರೆ, ಎಲ್ಲ ಗೊತ್ತಿದ್ದು ಈಗ ಅವರು ಇಷ್ಟೊಂದು ನಿಲ್ಲಿಸ್ಬಿಟ್ಟು ನಮ್ಗೊಂದು ಸ್ವಲ್ಪ ರೆಸ್ಪಾನ್ಸ್ ಮಾಡ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ನ್ಯೂಸ್ ಸೆನ್ಸ್ ಆಯ್ತಿರಲಿಲ್ಲ. ಹೌದು, ನಿಜ. ಅಕಸ್ಮಾತ್ ಅವತ್ತು ಪ್ರಾಣನೇ ಹೋಗ್ಬಿಟ್ಟಿದ್ದರೆ ಏನು ಗತಿ? ತಪ್ಪು ಯಾರದೇ ಆಗಿರಲಿ ಸರ್, ಸಹಜ. ಅದು ಆಕ್ಸಿಡೆಂಟ್ ಅಂತಂದರೆ ಒಂದು ಸಹಜ, ಅದೊಂದು ಆಕಸ್ಮಿಕ ಆಕ್ಸಿಡೆಂಟ್ ಅಂದರೆ ಅದು ನಮ್ಮಿಂದ ಆಗುತ್ತೋ ಅವರಿಂದ ಆಗುತ್ತೋ ಅದು ಗೊತ್ತಿಲ್ಲ. ಬಟ್ ಆಕ್ಸಿಡೆಂಟ್ ಆದಮೇಲೆ ನಿಲ್ಲಿಸಿ ನೋಡಬೇಕಾಗಿತ್ತು. ಅಕಸ್ಮಾತ್ ಪ್ರಾಣನೇ ಹೋಗ್ಬಿಟ್ಟಿದ್ರೆ ಇವ್ರು ಇದೇ ಥರ ಹೋಗ್ತಿದ್ರಾ? ಒಬ್ಬಡು ಸಣ್ಣದಾಗಿದೆ ಏನಾಗಿಲ್ಲ ಅಂದ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತಾ? ಆಗ್ತಾ ಇರಲಿಲ್ಲ ಅಲ್ವಾ? ನಿಲ್ಸ್ಬಿಟ್ಟು ನೋಡಬೇಕು ಅದಕ್ಕೆ. ಈಗ ಮುಂದೆ ಏನು ಮಾಡಬೇಕಂತ ಇದ್ದೀರಿ ಹಾಗಾದರೆ ಕಿರಣ್? ಈಗ ಅವರು ಶೂಟಿಂಗಲ್ಲಿದ್ದಾರೆ, ಇಲ್ಲಿವರೆಗೂ ನಿಮಗೆ ಫೋನ್ ಮಾಡಿಲ್ಲ ಅಥವಾ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿಲ್ಲ, ಆಮೇಲೆ ನಿಮಗೂ ನಂಬರ್ ಸಿಕ್ಕಿಲ್ಲ. ಈಗ ಪೊಲೀಸ್ ಅವ್ರ ಮುಖಾಂತರ ಮತ್ತೆ ಅವ್ರಿಗೆ ಪ್ರೆಷರ್ ಹಾಕ್ತೀರಿ, ಏನು ಮಾಡ್ತೀರಿ? ಅದೇ ಸರ್, ಪೊಲೀಸವ್ರ ಕಡೆಯಿಂದ ಮತ್ತೆ ಪ್ರೆಷರ್ ಹಾಕ್ತೀವಿ, ನೋಡೋಣ ಏನು ಬರುತ್ತೆ ಅಂತ. ಅದೇ ನೆಕ್ಸ್ಟ್ ಪೊಲೀಸವ್ರ ಕಡೆಯಿಂದನೇ ಏನು ಮಾಡಿಸ್ಬೇಕು ಅದೆಲ್ಲ ಮಾಡಿಸ್ಬೇಕು. ಬಟ್ ಅದಾದಮೇಲೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬೇಕು ಅಂತಂದರೆ ಮಾತಾಡೋದು. ಬಟ್ ಭಾಳ ಆಶ್ಚರ್ಯ ಆಗುತ್ತಪ್ಪ, ಇಲ್ಲಿವರೆಗೂ ಅಟ್ಲೀಸ್ಟ್ 20 ದಿವಸ ಆದ್ರೂ ಅವ್ರ ಕಡೆಯಿಂದ ಒಂದು ಫೋನ್ ಬಂದಿಲ್ಲ ಅಥವಾ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಟ್ರೈ ಮಾಡಿಲ್ಲ ಅಂತ ಅಂದರೆ ಅಷ್ಟು ಬ್ಯುಸಿ ಇದ್ದಾರಾ? ಹಾಂ, ಅದೇ ಸರ್, ಒಂದು ಜೀವಕ್ಕಿಂತ ಅವ್ರ ಬ್ಯುಸಿನೇ ಜಾಸ್ತಿ ಅಲ್ವಾ? ಅವ್ರ ಬ್ಯುಸಿ ಟೈಮೇ ಜಾಸ್ತಿ. ಇವ್ರು ಏನಾಗಿದ್ದಾರೋ ಏನೋ ಅದು ಬೇಕಾಗಿಲ್ಲ ಅವ್ರಿಗೆ. ಕಿರಣ್, ಈಗ ಇನ್ನೊಂದು ವಿಚಾರ, ನಿಮಗೆ ಅಲ್ಲಿ ಎಕ್ಸಾಕ್ಟ್ಲಿ ಅಲ್ಲಿ ಗುದ್ದಾದ್ಮೇಲೆ ನಿಮಗೆ ಅವರು ಹೋದರು, ಅದಾದಮೇಲೆ ನೀವು ಅಲ್ಲಿ ಮತ್ತೆ ಇನ್ನೊಂದು ಕಾರೇನೋ ಬಂದು ನಿಂತ್ಕೊಳ್ತು, ನಾವು ನೋಡಿದೆ CCTVಲಿ. ಅವ್ರು ಬಂದು ನೀವು ಅಟ್ಲೀಸ್ಟ್ ಅವರಾದರೂ ಬಂದು ನಿಮಗೆ ಸಹಾಯ ಮಾಡಿದ್ರ ಹೇಗೆ? ಆಮೇಲೆ ನೀವೇ ಹೋದ್ರ ಅಲ್ಲಿಂದ? ಅದಾದಮೇಲೆ ಏನಾಯಿತು ಅಂತ? ಅವ್ರು ಬಂದು ಗುದ್ದು ಹೋದ್ಮೇಲೆ ಏನಾಯಿತು? ಇಲ್ಲ ಸರ್, ನಾವು ಹೋದ್ಮೇಲೆ ಅದೇ ಅವ್ರು ಗುದ್ದು ಹೋದ್ಮೇಲೆ ಪೊಲೀಸವ್ರು ಬಂದರು. ಪೊಲೀಸವ್ರು ಬಂದಾಗ ನಾನು ಅವ್ರನ್ನ ಎತ್ಕೊಂಡು ಪೊಲೀಸವ್ರು ಆಟೋ ಮಾಡಿ ನಾವು ಅಲ್ಲಿ ಅದೇ ಟೀ ಕಂಟಿನ್ಯೂ ಇದೆ ಅಲ್ಲೋ ಕುಣಿಸ್ಕೊಂಡಿದ್ವಿ. ಆವಾಗ ಬೇರೆ ಕಾರ್ ಬಂತು, ರೆಡ್ ಕಲರ್ ಕಾರು. ಅವ್ರು ಬಂದು ನೋಡಿಕೊಂಡು ನಿಲ್ಸಿದ್ರು, ಅವರು ನೋಡ್ಕೊಂಡು ಹೋಗ್ಬಿಟ್ರು. ನೋಡ್ಕೊಂಡು ಹೋದ್ಮೇಲೆ ಅದೇ ಪೊಲೀಸವ್ರು ಆಟೋ ಮಾಡಿ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಹೋಗಿ ಎಮರ್ಜೆನ್ಸಿ ಬೆಡ್ ಬೇರೆ ಜಾಸ್ತಿ ಬ್ಲೀಡಿಂಗ್ ಆಯ್ತಾಳೆ, ಹೋಗಿ ಅಂತ ಅಂದ್ಬಿಟ್ಟು ಆಟೋ ಮಾಡಿ ಕಳಿಸಿತ್ತು. ಬಟ್ ಸೆಕೆಂಡ್ ಒಂದು ಕಾರ್ ಬಂದಿದ್ದು, ಜಾಸ್ತಿ ಹೊತ್ತು ನಿಲ್ಲಿಸ್ತಿಲ್ಲ, ನೋಡ್ಕೊಂಡು ಹೋದ್ರು ಅಷ್ಟೇ. ನೀವು ಮತ್ತು ಅವರು ಒಟ್ಟು 3 ಜನ ಹೋಗ್ತಿದ್ರಲ್ಲ, ಯಾರೇ ಅವರು 3 ಜನ ಯಾರ್ಯಾರು ಹೋಗ್ತಾ ಇದ್ದಿದ್ದು ಬೈಕಲ್ಲಿ? ಅಂದರೆ 3 ಜನ ಒಬ್ಬರು ಅನಿತಾ ಮತ್ತು ಅನುಷಾ ಅಂತ. ಬಟ್ 3 ಜನ ಹೋಗೋ ಹಾಗಾದ್ರೆ ನಮಗೂ ಅಷ್ಟೊತ್ತಲ್ಲಿ ತಿರುಗಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನಾವು ಫ್ಯಾಮಿಲಿ ಜೊತೆ ಇರೋದಲ್ವ. ಅಂದರೆ ಅದೇ ನಾವು ಮಾರನೇ ದಿವಸ ಮಾದೇಶ್ವರನ ಬೆಟ್ಟ ಹೋಗಬೇಕಾಗಿತ್ತು ಶನಿವಾರ. ಬೆಳಗ್ಗೆ ಎದ್ದು ಮಾದೇಶ್ವರನ ಬೆಟ್ಟ ಹೋಗ್ಬೇಕು, ಮತ್ತು ಇವ್ರಿಗೆ ಇದು ಜಾಸ್ತಿ ಹೊಟ್ಟೆ ನೋವಿದೆ, ಹುಷಾರಿಲ್ಲ, ಮಲ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಕುಂತ್ಕೊಳ್ಳೋಕ್ಕೂ ಆಗೋಲ್ಲ ಅಂತಿದ್ಲು. ಅದಕ್ಕೆ ನಾವು ಅವ್ರನ್ನ ಕುಂದಿಸ್ಕೊಂಡು ಬೈಕಲ್ಲಿ ಟ್ರಿಬಲ್ ರೈಡ್ ಮಾಡ್ಕೊಂಡು ಹೋಗಿದ್ದು. ನಾವು ಎಲ್ಲ ಕಡೆ ಅದನ್ನೇ ಹೇಳಿದ್ದು, ಟ್ರಿಬಲ್ ರೈಡಿಂಗ್ ಮಾಡೋ ವಿಚಾರನೇ ಅದು. ಓಕೆ, ಥ್ಯಾಂಕ್ ಯು ಕಿರಣ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ನಿಜಕ್ಕೂ ಭಾಳ ಆಶ್ಚರ್ಯ ಆಗೋದೇನು ಅಂತಂದರೆ, ನೋಡಿ, ಸೆಲೆಬ್ರಿಟಿಗಳು ಸ್ಕ್ರೀನ್ ಮುಂದೆ ಹೇಗಿರ್ತಾರೆ, ಆನ್ ಸ್ಕ್ರೀನ್ ಹೇಗಿರ್ತಾರೆ ಅನ್ನೋದಕ್ಕಿಂತ ಆಫ್ ಸ್ಕ್ರೀನ್ ಅವರು ಎಷ್ಟರ ಮಟ್ಟಿಗೆ ಬುದ್ಧಿ ಇರುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ ಅದು. ಈಗ ಗಾಡೀಲಿ ಬಂದು ನಾವು ಒಬ್ಬರಿಗೆ ಗುದ್ದಿದ್ದೀವಿ ಅಂತ ಅಂದರೆ ಇಳಿದು ಏನಾಗಿದೆ, ಜಾಸ್ತಿ ಏಟಾಗಿದೆಯಾ ಅಥವಾ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾ, ಏನಾಗಿದೆ ಅಂತ ಕೇಳಿದ್ರೆ ಸಾಕು ಅಷ್ಟೇ. ಅದೊಂದು ಸೌಜನ್ಯ, ಅದು ಮಿನಿಮಮ್ ಸೆನ್ಸ್ ಕೂಡ ಅವರಿಗಿಲ್ಲ. ಬಟ್ ಇಷ್ಟು ದಿವಸ ಆದರೂ ನಾನು ಶೂಟಿಂಗಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ. ನೋಡಿ, ಈಗ ಮಿಡ್ಲ್ ಕ್ಲಾಸಲ್ಲಿರೋವಂಥವ್ರು ಅವ್ರು ಕಷ್ಟಪಟ್ಟು ಅವರು ಟೈಲರ್ ಆಗಿದ್ರಂತೆ, ಆಮೇಲೆ ಅವ್ರ ಗಂಡ ಏನೋ ಕ್ಯಾಟ್ರಿಂಗ್ ಮಾಡ್ತಿದ್ರಂತೆ, ಬೇರೆ ಟೈಮಲ್ಲಿ ಆಟೋ ಓಡಿಸ್ತಾ ಇದ್ರಂತೆ. ಈ ಥರ ಕುಟುಂಬ ನಡೆಸ್ತಾ ಇರಬೇಕಾದ್ರೆ ಈಗ ಅವ್ರ ಮನೆ 1 ವರ್ಷ ಬೆಡ್ ರೆಸ್ಟ್ ಮಾಡಬೇಕು ಅಂತಂದರೆ 1 ವರ್ಷ ಅವರು ಬೇರೆ ಏನೂ ಕೆಲಸಗಳು ಮಾಡೋ ಹಾಗಿಲ್ಲ. ಅವ್ರೇನೋ ಟೈಲರಿಂಗ್ ಮಾಡ್ಕೊಂಡು ಅಷ್ಟೋ ಇಷ್ಟೋ ದುಡಿತಾ ಇದ್ರು. ಈಗ ಆ ದುಡಿಮೆಗೂ ಕೂಡ ಹಾಳಾಯಿತು. ಈಗ ಯಾರನ್ನ ಕೇಳಬೇಕು ಅವರು? ಇಲ್ಲಿ ನೋಡಿದ್ರೆ ನಾವು ಶೂಟಿಂಗಲ್ಲಿದ್ದೀನಿ, ಅಲ್ಲಿದ್ದೀನಿ, ಹೈದರಾಬಾದಲ್ಲಿದ್ದೀನಿ ಅಂತೇಳಿ ಇವರು ಅಟ್ಲೀಸ್ಟ್ ಒಂದು
ಫೋನ್ ಮುಖಾಂತರ ಫೋನ್ ಮಾಡಿ ಹೇಗಿದ್ದೀರಿ, ಏನಾಗಿದೆ, ಎಷ್ಟು ಖರ್ಚಾಗಿದೆ, ಅಟ್ಲೀಸ್ಟ್ ನಿಮಗೆ ಒಂದು ಅಮೌಂಟ್ ಆದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಬೇಕು ಅನ್ನೋಂಥ ಒಂದು ಮಿನಿಮಮ್ ಸೆನ್ಸ್ ಇಲ್ಲ ಅಂತಂದರೆ ನಿಜಕ್ಕೂ ಸೆಲೆಬ್ರಿಟಿಗಳು ಸ್ಕ್ರೀನ್ ಮುಂದೆ ಹೇಗಿರ್ತಾರೆ ಅನ್ನೋದಕ್ಕಿಂತ ಹಿಂದೆ ಹೇಗಿರ್ತಾರೆ, ಬುದ್ಧಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ಅವ್ರು ಏನಾದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಓಡಿಸ್ತಾ ಇದ್ರಾ ಅಥವಾ ಪಾರ್ಟಿ ಗಿಟಿ ಮುಗಿಸ್ಕೊಂಡು ಹೋಗ್ತಾ ಇದ್ರಾ ಅಥವಾ ನಿಲ್ಲಿಸಿದ್ರೆ ಎಲ್ಲಿದು ದೊಡ್ಡದಾಗುತ್ತೆ ಮತ್ತು ಕುತ್ತಿಗೆಗೆ ಬರುತ್ತೆ. ಈಗ ಒಂದು ವೇಳೆ ಏನಾದರೂ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಅವರು ಮದ್ಯಪಾನ ಮಾಡಿ ಓಡಿಸ್ತಾ ಇದ್ದರೆ ಆಮೇಲೆ ಚೆಕ್ಕಿಂಗ್ ಆಗುತ್ತೆ, DL ಕ್ಯಾನ್ಸಲ್ ಆಗುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಬಟ್ ಆದರೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಿಮ್ಮಿಂದ ಒಂದು ಜೀವಕ್ಕೆ ಅಪಾಯ ಆಗಿದೆ, ಅಲ್ಲಿ ಗಾಯ ಆಗಿದೆ, ಅವ್ರು ಹಾಸ್ಪಿಟ್ಲಲ್ಲಿ ನರಳಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಫೋನ್ ಮಾಡಾದರೂ ಅಟ್ಲೀಸ್ಟ್ ಮಾತಾಡ್ತಾ ಇಲ್ವಲ್ಲ ನೀವು ಅಂತಂದರೆ ನಿಜಕ್ಕೂ ಅದು ಎಷ್ಟರ ಮಟ್ಟಿಗೆ ದಿಮಾಕ್ ಅನ್ಬೇಕೋ, ದರ್ಪ ಅನ್ಬೇಕೋ, ದೌಲತ್ ಅನ್ಬೇಕೋ ನನಗಂತೂ ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟ್ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡ್ತಾರಾ ಇಲ್ವಾ ಕಾದು ನೋಡಬೇಕು.